ಮತ್ತೆ ಬಂದೆ ನಾಳೆ ಕೇವಲ DGMO ಮಟ್ಟದ ಮಾತುಕತೆ. ಭಾರತ ಪಾಕ್ ನಡುವೆ ಯಾವುದೇ ಬೇರೆ ಚರ್ಚೆ ಇಲ್ಲ. ಎರಡೂ ಕಡೆಗಳಿಂದ ಬೇರೆ ಯಾವುದೇ ಮಾತುಕತೆ ಇಲ್ಲ. ಇದು ಭಾಳ ಇಂಟ್ರೆಸ್ಟ್ ಮೂಡಿಸ್ತಾ ಇದೆ. DGMO ಮಟ್ಟದ ಮಾತುಕತೆ ಅಂತಂದರೆ ಹೇಗೆ? ಬೇರೆ ಮಾತುಕತೆ ಇಲ್ಲ ಅಂತಂದರೆ ಹೇಗೆ? ಯಾವ ವಿಚಾರಗಳು? ಓಕೆ ರಂಜಿತ್, ನಾಳೆ ಕೇವಲ DGMO ಮಟ್ಟದ ಮಾತುಕತೆ, ಬೇರೆ ಯಾವುದೇ ಮಾತುಕತೆ ಇಲ್ಲ ಅಂತ ಬರ್ತಾ ಇದೆ. ಅಂದರೆ ಈಗ ನಮಗೆಲ್ಲ ನಿರೀಕ್ಷೆ ಇದ್ದದ್ದೇನಪ್ಪ ಅಂತಂದರೆ, ಒಂದು ವೇಳೆ ನಾವು ಕದನ ವಿರಾಮ ಮಾಡಿದರೂ ಕೂಡ ಕೆಲವು ಡಿಮಾಂಡ್ಗಳನ್ನ ಇಡ್ತೀವಿ. ನಾವು ಡಿಮಾಂಡ್ ಮಾಡುವ ಪರಿಸ್ಥಿತಿಯಲ್ಲಿದ್ದೀವಿ. ಯಾಕೆಂದರೆ ಅವ್ರು ಕೇಳಿರುವಂಥದ್ದು ನಮಗೆ ಯುದ್ಧ ಬೇಡ ಅಂತೇಳಿ. ಹಾಗಾಗಿ ಮಧ್ಯಸ್ಥಿಕೆ ವಹಿಸಿರುವಂಥದ್ದು ಅಮೇರಿಕವಾದರೆ ಓಕೆ ನಾವು ಯುದ್ಧ ಮಾಡೋದಿಲ್ಲ, ನಾವು ಯುದ್ಧ ಮಾಡಬಾರ್ದು ಅಂತಂದರೆ ನಮಗೆ ಇಂತಿಂತೆಲ್ಲ ಡಿಮಾಂಡ್ ಇದೆ. ಸೊ ಇದಿರುತ್ತಾ ಅಥವಾ DGMO ಮೀಟಿಂಗ್ ಕೇವಲ ಅಂತಂದರೆ ಹೆಂಗಿದು ಕತೆ? ಜಯಪ್ರಕಾಶ್ ಶೆಟ್ರೆ, ಈ ಹಿಂದೆ ನೋಡಿ, ಪಾಕಿಸ್ತಾನ ಭಾರತದ ಮೇಲೆ ಕದನ ವಿರಾಮವನ್ನು ಉಲ್ಲಂಘಿಸಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದಾಗಲೂ ಕೂಡ DGMO ಭಾರತ ಮತ್ತೆ ಪಾಕಿಸ್ತಾನದ DGMO ಇಬ್ರು ಕೂಡ ನೋಡಿ ಇಂಥದ್ದನ್ನ ಮಾಡಿದ್ರೆ ಇದು ಸರಿ ಇರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಭಾರತದ DGMO ಪಾಕಿಸ್ತಾನದ DGMಗೆ ನಿರಂತರವಾಗಿ ಕೊಟ್ಟಿದ್ರು. ಅದರ ಹೊರತಾಗಿಯೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ತಾನು ಹೇಗೆಲ್ಲ ಚೂ ಬಿಡಬೇಕು ಅಥವಾ ಹೇಗೆಲ್ಲ ನರಿಬುದ್ಧಿ ತೋರಿಸಬೇಕು ಅದನ್ನ ಮಾಡ್ತಾನೆ ಇತ್ತು. ನಿನ್ನೆ ಸುಮಾರು 5 ಗಂಟೆ ಸುಮಾರಿಗೆ DGMO 3 ಗಂಟೆ ಸುಮಾರಿಗೆ DGMO ಭಾರತದ DGM ಜೊತೆಯಲ್ಲಿ ಮಾತಾಡಿ ಕದನ ವಿರಾಮವನ್ನು ನಾವು ಘೋಷಿಸ್ತೀವಿ, ಅದಕ್ಕೆ ಮಧ್ಯವರ್ತಿಯಾಗಿ ಅಥವಾ ಯಾರ ನಡುವೆ ಅಂತ ಹೇಳಿ ಬಂದಾಗ ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋ ವಿಚಾರ ಎಲ್ಲವೂ ಕೂಡ ಆಗಿ ಆ ನಂತರ 7 ಗಂಟೆಗೆ ಮತ್ತೆ ಅದು ಉಲ್ಲಂಘನೆ ಆಗುತ್ತೆ. ಇದೀಗ ನಮ್ಮ ಮುಂದಿರುವಂಥ ಪ್ರಸ್ತುತ ವಿಚಾರ. ಈಗ ಏನು ಮೀಟಿಂಗ್ ಆಗಿತ್ತು DGMO ಭಾರತ ಮತ್ತು ಪಾಕಿಸ್ತಾನ, ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಇದರ ಮಧ್ಯಸ್ಥಿಕೆಯನ್ನು ವಹಿಸಿದ್ರು. ಆ ಸಮಯದಲ್ಲಿ ಈ ಕದನ ವಿರಾಮವನ್ನು ಘೋಷಿಸಿ ಅದ್ರ ಜೊತೆಗೆ ನಾಳೆಗೆ ಮೀಟಿಂಗ್ ಮಾಡಬೇಕು ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಇದನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಮಾತುಕತೆಗಳಾಗಿತ್ತು. ಆದರೆ ಪಾಕಿಸ್ತಾನ ಅದು ಯಾವುದನ್ನು ಕೂಡ ಈಗ ಉಳಿಸಿಕೊಂಡಿಲ್ಲ. ಪಾಕಿಸ್ತಾನ ಮತ್ತೆ ಕದನ ವಿರಾಮವನ್ನು ಉಲ್ಲಂಘಿಸಿ ಭಾರತದ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾನೆ ಇತ್ತು. ಹಾಗಾಗಿ ನಾಳಿನ ಮೀಟಿಂಗ್ಗೆ ಯಾವುದೇ ಅದರಲ್ಲಿ ತೂಕ ಇಲ್ಲ. ಈಗ ಭಾರತದ ನಿಲುವು ಒಂದೇ ಆಗಿದೆ. ಪಾಕಿಸ್ತಾನ ಬೆನ್ನಿಗೆ ಚೂರಿ ಹಾಕಿಬಿಟ್ಟಿದೆ, ಹೇಳಿದ ಮಾತನ್ನು ತಪ್ಪಿದೆ, ಅಮೆರಿಕಕ್ಕೆ ಕೊಟ್ಟಂಥ ವಾಗ್ದಾನವನ್ನು ಪಾಕಿಸ್ತಾನ ತಪ್ಪಿದೆ ಅನ್ನೋದು ಪಾಕಿಸ್ತಾನದ ಈ ವಿಚಾರ. ಈಗ ಒಂದು ರೀತಿಯಲ್ಲಿ ನಾಳಿನ ಈ ಮೀಟಿಂಗ್ಗೆ ಇದು ಯಾವುದೇ ಒಂದು ವರ್ತಿಲ್ಲ ಅನ್ನೋದರಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕಂತೂ ಈ ಕದನ ವಿರಾಮದ ಉಲ್ಲಂಘನೆ ಇದೆಯಲ್ಲ, ಪಾಕಿಸ್ತಾನ ಉಲ್ಲಂಘನೆ ಮಾಡಿರೋದು, ಇದು ಭಾರತ ಬಹಳ ಕಟುವಾಗಿ ಟೀಕಿಸಿದೆ. ಮತ್ತು ಮುಂದಿನ ಹಂತದಲ್ಲಿ ನಾವೊಂದು ನಿರ್ಣಾಯಕವಾದಂಥ ತೀರ್ಮಾನವನ್ನು ಭಯೋತ್ಪಾದನೆ ಮತ್ತು ಪಾಕಿಸ್ತಾನದ ಈ ನಿಲುವಿನ ವಿರುದ್ಧ ನಾವು ತೆಗೆದುಕೊಳ್ತೀವಿ ಅನ್ನುವ ಸಂದೇಶವನ್ನು ರವಾನಿಸಿದೆ. ನೋಡಿ, ಡೆಲ್ಲಿಯಲ್ಲಿ ಸರಣಿ ಸಭೆಗಳು ನಡೀತಾ ಇದೆ, ಒಂದು ತೀರ್ಮಾನಕ್ಕೆ ಬರ್ತಾ ಇದೆ. ನಿರ್ಣಾಯಕವಾದಂಥ ಒಂದು ಹೋರಾಟ ಭಯೋತ್ಪಾದನೆ ಮತ್ತು ಪಾಕಿಸ್ತಾನದ ಈ ಕುಕೃತ್ಯದ ವಿರುದ್ಧ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಕೂಡ ಎದುರು ನೋಡ್ತಾ ಇದ್ದೀವಿ. ಜಯಪ್ರಕಾಶ್ ಶೆಟ್ರೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಭಾರತದಿಂದ ಪಾಕ್ಗೆ ಮತ್ತಷ್ಟು ಜಲಾಘಾತ ಗ್ಯಾರಂಟಿ. ನೀರಿಗಾಗಿ ಕಷ್ಟಪಡುತ್ತಂತೆ ಪಾಕಿಸ್ತಾನ. ಯಾವುದೇ ಕಾರಣಕ್ಕೂ ಕೂಡ ನೀವು ಯುದ್ಧ ಮಾಡೋದಿಲ್ಲ ಅಥವಾ ಕದನ ವಿರಾಮ ಇರುತ್ತೆ, ಆದರೆ ಸಿಂಧೂ ನದಿ ನೀರನ್ನು ಬಿಡ್ತೀವಿ ಅಂತ ಅಂದ್ಕೋಬೇಡಿ ಅನ್ನುವಂಥ ರೀತಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಪ್ರಹಾರವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ ಬಗ್ಗೆ ಒಂದು ಅಧಿವೇಶನ ಕರೆದು ಚರ್ಚೆ ಆಗಬೇಕು ಅಂತೇಳಿ ಪ್ರಧಾನಿ ಮೋದಿಗೆ ಖರ್ಗೆ ಮತ್ತು ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ. ವಿಶೇಷ ಅಧಿವೇಶನ ಕರೆಯುವಂತೆ ಮನೆಗೆ ಬಹುಶಃ ಅದಾಗತ್ತೆ. ಏನೆಲ್ಲ ಆಯಿತು, ಅಮೆರಿಕಾದಿಂದ ಕದನ ವಿರಾಮ ಘೋಷಣೆ ವಿಚಾರ ಏನು, ಭಾರತ ಏನು ಮಾಡ್ತು, ಪಾಕಿಸ್ತಾನಕ್ಕಾದ ನಷ್ಟ ಏನು, ಅದನ್ನೇ ಹೇಳಬೇಕಾಗತ್ತೆ. ಈಗ ಬೇರೆ ಬೇರೆ ಕಡೆಗಳಿಂದ ಈಗ ಸೋಷಲ್ ಮೀಡಿಯಾ, ಆ ಮೀಡಿಯಾ ಮತ್ತೊಂದು ಸುಳ್ಳು ಸುದ್ದಿ ಎಲ್ಲ ಹರಡ್ತಾ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಯಾವಾಗ ಸಂಸತ್ನಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಚಿವರುಗಳು ದಾಖಲೆಗಳನ್ನು ಕೊಡ್ತಾರೆ, ಅದು ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಅಂತಂದರೆ ನಾವು 150 ವರ್ಷ ಕಳೆದ ನಂತರ ಕೂಡ ಅದು ರೆಕಾರ್ಡ್ ಆಗಿ ಉಳಿದಿರುತ್ತೆ. ರಾಜಕೀಯ ಪ್ರೇರಿತ ಅದೆಲ್ಲ ಸೆಕೆಂಡ್ ವಿಚಾರ. ಈಗ ಇವ್ರು ಯಾಕೆ ಕೇಳ್ತಿದ್ದಾರೆ, ನೀವೇನು ಮಾಡಿಲ್ಲ ಅಂತ ಹೇಳೋದಕ್ಕೆ ಕೇಳೋದಿಲ್ಲ, ಅದು ಬೇರೆ ವಿಚಾರ. ಅದು ಆಗಲೇ ಆಗದೇ ಇದ್ದರೂ ಕೂಡ ಅದನ್ನು ನೀವು ಸದನದಲ್ಲಿ ಹೇಳಬೇಕಾಗತ್ತೆ. ಆಮೇಲೆ ಸದನದಲ್ಲಿ ನೀವು ಸುಳ್ಳು ಎಲ್ಲ ಕೊಡೋಕ್ಕಾಗೋದಿಲ್ಲ. ಸುಳ್ಳೆಲ್ಲ ಹೇಳಿದರೆ
ವಾಗ್ದಂಡನೆಗೂ ಗುರಿ ಆಗ್ತಿರಲಿ ಅಂಥದ್ದಾದರೆ. ಸೊ ಹಾಗಾಗಿ ಇವರ ಡಿಮಾಂಡ್ ಏನಪ್ಪ ಅಂತಂದರೆ, ಯಾಕೆ ಕೇಳ್ತಾ ಇದ್ದಾರೆ, ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇದ್ದಾರಲ್ಲ ಗೊತ್ತಿಲ್ಲ. ಯಾಕಂತಂದರೆ ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ BJP ಥರ ತಿರುಗೋ ಥರ ಕಾಣ್ತಾ ಇದೆ. ಈ ಕಾಂಗ್ರೆಸ್ ಕೂಡ ಏನು ಮಾಡ್ತು, ಮೊದಲು ಯುದ್ಧ ಆರಂಭ ಹಾಕೋದಕ್ಕಿಂತ ಮೊದಲು ಮಹಾತ್ಮ ಗಾಂಧಿಯವರ ಫೋಟೋ ಹಾಕಿಬಿಟ್ಟು ನಮಗೆ ಶಾಂತಿ ಮುಖ್ಯ ಅನ್ನುವಂಥ ಸಂದೇಶ ಕೊಡಲಿಕ್ಕೆ ಹೋಯ್ತು. ಯುದ್ಧ ಆಗೋದಕ್ಕಿಂತ ಮೊದಲು ಯಾಕೆ ಯುದ್ಧ ಮಾಡಿ ಅಂತಿತ್ತು. ಯುದ್ಧ ಹೊಸ್ತಿಲಿಗೆ ಬರುವಾಗ ಮಹಾತ್ಮ ಗಾಂಧಿಯವರ ಫೋಟೋ, ಆಮೇಲೆ ಕದನ ವಿರಾಮ ಘೋಷಣೆ ಆದಾಗ ಇದೀಗ ಯುದ್ಧ ಮಾಡಬೇಕಿತ್ತು, ಇಂದಿರಾ ಗಾಂಧಿಯ ಗ್ರೇಟು ಅನ್ನುವಂಥ ರೀತಿಯಲ್ಲಿ ಫೋಟೋಗಳು ಹರಿದಾಡ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಪಾಲಿಟಿಕ್ಸನ್ನೇ ಬಯಸೋದು. ಅದರಲ್ಲಿ ನಮ್ಮ ಸೇನೆ ಇರುತ್ತಲ್ಲ, ಸೇನೆಗೆ ಪಾಲಿಟಿಕ್ಸ್ ಇರೋದಿಲ್ಲ. ಸೇನೆಗೆ ನಮ್ಮ ನಾಯಕರು ಯಾರು, ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡುವಂಥದ್ದು ಮಾತ್ರ ಇರುವಂಥದ್ದು. ಇನ್ನು ಭಾರತದ ಏರ್ ಸ್ಟ್ರೈಕ್ಗೆ ವಿರೋಧಿ ರಾಷ್ಟ್ರ ಕಂಗೆಟ್ಟಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಭಾರತದ ಶಕ್ತಿ ಏನು ಅಂತ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಹಾಗಿದ್ರೆ ಈ 2 ವಾರಗಳಲ್ಲಿ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಸಿಕ್ಕಿದ್ದೇನು ಅನ್ನೋದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿ ನಿಮ್ಮ ಮುಂದೆ. ಎರಡೇ ವಾರ, ಕೇವಲ ಜಸ್ಟ್ 2 ವಾರಗಳಲ್ಲಿ ಭಾರತದ ತಾಕತ್ತು ಕಂಡು ಇಡೀ ವಿಶ್ವವೇ ನಿಬ್ಬೆರಗಾಗಿದೆ. ಹಿಂದೂಸ್ತಾನದ ಸೇನಾ ಶಕ್ತಿಯ ಏಟಿಗೆ ಪಾಪಿ ಪಾಕ್ ಬುಡ ಅಲ್ಲಾಡಿದೆ. ಭಾರತದ ಹೆಣ್ಣು ಮಕ್ಕಳ ಸಿಂಧೂರದ ತಂಟೆಗೆ ಬಂದ್ರೆ ಏನಾಗುತ್ತೆ ಎಂಬುದನ್ನ ಈಗಾಗಲೇ ರಣಹೇಳಿ ಪಾಕಿಸ್ತಾನ ಅನುಭವಿಸಿ ಕಣ್ಣೀರಿಡ್ತಿದೆ. ಭಾರತದ ತಾಕತ್ತು ಇಡೀ ವಿಶ್ವಕ್ಕೆ ಗೊತ್ತು. ಶಸ್ತ್ರ ತ್ಯಾಗ ಮಾಡಿ ಮಂಡಿಯೂರಿದ ಪಾಕ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕಾರವಾಗಿ ಭಾರತ ನಡೆಸುತ್ತಿರುವ ಆಪರೇಷನ್ ಸಿಂಧೂರ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸಿದೆ. ಕತ್ತಲಾದ್ರೆ ಸಾಕು ಲೆಕ್ಕವಿಲ್ಲದಷ್ಟು ಬೆಂಕಿಯ ಚೆಂಡುಗಳು ಪಾಕ್ ಬುಡವನ್ನ ಭಸ್ಮ ಮಾಡ್ತಿವೆ. ಭಾರತ ಕೊಟ್ಟ ಹೇಟಿಗೆ ಪಾಪಿ ಪಾಕಿಸ್ತಾನ ಎದ್ದೇಳಲಾಗದಂತ ಪೆಟ್ಟು ತಿಂದು ವಿಲ ಅಂತ ಒದ್ದಾಡ್ತಿದೆ. ಪ್ರತಿಕಾರದ ಫಲಶ್ರುತಿ. ಇನ್ನು ಪಾಕ್ ವಿರುದ್ಧ ಸಿಂಧೂರ ಸಮರ ಜೋರಾಗಿದೆ. ಪಹಲ್ಗಾಮ್ ನರಮೇಧಕ್ಕೆ ಭಾರತ ಪ್ರತಿ ದಾಳಿ ನಡೆಸುತ್ತಿದೆ. ಪಾಕ್ನ ಆಕ್ರಮಿತ ಕಾಶ್ಮೀರದಲ್ಲಿರುವ 9 ಭಯೋತ್ಪಾದಕ ಶಿಬಿರಗಳನ್ನು ಧ್ವಂಸ ಮಾಡಿದೆ. ಬಹವಾಲ್ಪುರ್, ಮುರಿದ್ಕೆ, LET ಶಿಬಿರಗಳು ಕೂಡ ಛಿದ್ರವಾಗಿವೆ. ಭಾರತದ ನೌಕಾದಳ ಪಾಕ್ಗಿಂತ ಎಷ್ಟು ಪಟ್ಟು ಬಲಿಷ್ಠ ಆಗಿವೆ. ಪಾಕ್ ಸೈನ್ಯದ ಸಂಪೂರ್ಣ ಶಕ್ತಿಯನ್ನೇ ಕುಗ್ಗಿಸುವ ಗತ್ತು, ತಾಕತ್ತು ನಮ್ಮ ಭಾರತೀಯ ಸೇನೆಗಿದೆ. ಇನ್ನು ಪಾಕ್ ವಿರುದ್ಧ ಭಾರತ ರಣಾರ್ಭಟವನ್ನೇ ಶುರು ಮಾಡಿದೆ. ಭಾರತದ ವೀರಾವೇಶಕ್ಕೆ ಪಾಕ್ ನಲುಗಿ ಹೋಗಿದೆ. ಕೈಲಾಗದ ಕುತಂತ್ರಿ ಪಾಕಿಸ್ತಾನ ಭಾರತದ ಜೊತೆ ಯುದ್ಧ ಮಾಡಲಾಗದೆ ಭಾರಿ ಮುಖಭಂಗ ಅನುಭವಿಸಿದೆ. ಭಾರತದ ಒಗ್ಗಟ್ಟಿನ ಏಟು. ಇನ್ನು ಪಾಕ್ ವಿರುದ್ಧ ಭಾರತ ಬಿಟ್ಟ ಮೊದಲ ಬಾಣವೇ ಸಿಂಧೂ ಜಲ ಒಪ್ಪಂದ. ಇದರಿಂದ ಪಾಕ್ನ ಆರ್ಥಿಕತೆ, ಸೈನ್ಯದ ಸೌಲಭ್ಯಕ್ಕೆ ಭಾರಿ ಹಾನಿಯಾಗಿದೆ. ಭಾರತವನ್ನ ಎದುರು ಹಾಕಿಕೊಂಡ ಪಾಕ್ ಸೈನ್ಯ ಶಕ್ತಿ ಎಲ್ಲರ ನಗೆಪಾಟಲಿಗೆ ಕಾರಣವಾಗಿದೆ. ಭಾರತದ ಒಗ್ಗಟ್ಟು ಕಂಡು ಪಾಕ್ ಕಂಗಾಲಾಗಿದೆ. ಯಾವುದೇ ಭಯೋತ್ಪಾದನೆ ಕೂಡ ಯುದ್ಧವೆಂದೇ ಪರಿಗಣನೆ ಆಗಲಿದೆ ಎಂದು ಭಾರತ ಘಂಟಾಘೋಷವಾಗಿ ಹೇಳಿದೆ. ಭಾರತವನ್ನ ಕೆಣಕಿ ಪಾಕ್ ಸಂಕಷ್ಟಕ್ಕೆ ಸಿಲುಕಿದ್ದು ಕಾಪಾಡಿ ಎಂದು ಗೋಗರೆಯುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.